ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ರೆ ತನುಪ್ರಿಯ ಆಚಾರ್ಯ ಯೂಟ್ಯೂಬ್ ಚಾನಲ್. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಕಾಣಿಸ್ತಿರಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಎಕ್ಸಾಕ್ಟಾಗಿ ಟೈಮ್ ತೋರಿಸ್ತೀನಿ. ಝೂಮ್ ಆಗ್ತಾ ಇಲ್ಲ, 8 ಗಂಟೆ 10 ನಿಮಿಷ. ಈಗ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು, ಹಾಸನಿಗೆ ಬರ್ತಾಯಿದ್ದೀವಿ ಅಂತ. ನನ್ನ ನೇಟಿವ್ ಫ್ರೆಂಡ್ಸು ಎಲ್ಲ ಹೇಳ್ಬೇಕು ಅಂದರೆ ಸಚ್ ಅ ಮೆಮೊರಿಯಬಲ್ ಫ್ರೆಂಡ್ಸ್ಗಳು ಅಂತಲೇ ಹೇಳಬೇಕು. ಊರಿಂದ ಹೊರಟಾಗ್ಲೂ ಕಾಲ್ ಮಾಡಿಲ್ಲ, ಹತ್ತತ್ರ ಮೈಸೂರಿಗೆ ಬಂದಾಗ ಕಾಲ್ ಮಾಡಿದ್ದಾರೆ, ಹಾಸನಿಗೆ ಬರ್ತಾಯಿದ್ದೀವಿ ಮೀಟ್ ಮಾಡೋಣ ಅಂತ. ಸೊ ಎಕ್ಸಾಕ್ಟಾಗಿ ಮನೆಗೆ ಬಂದುಬಿಡಿ, ಇಲ್ಲ ಎಲ್ಲ ಡಿನ್ನರ್ ತಿನ್ಕೊಂಡ್ಬಿಟ್ಟು ಟ್ರಾವೆಲ್ ಮಾಡೋರಂತ ಹೇಳಿದ್ದೀನಿ. ಸೊ ಇವಾಗ ಸಡನ್ನಾಗಿ ಅನ್ನ ಸಾಂಬಾರು ಮತ್ತು ಹಪ್ಪಳ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಎಷ್ಟು ಕ್ವಿಕ್ಕಾಗಿ ಅಡುಗೆನ ಮುಗಿಸ್ತೀನಿ ನೋಡಿ. ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಹಾಗೆ ತೊಗರಿಬೇಳೆ, ಈರುಳ್ಳಿ, ಟೊಮೊಟೊ ಹಾಗೆ ಮಂಗಳೂರು ಸೌತೆಕಾಯಿ, ಸ್ವಲ್ಪ ನೀರು, ಉಪ್ಪು, ಅರಿಶಿನ ಇಷ್ಟನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದು 3 ವಿಷಲ್ಸ್ ಆದರೆ ಸಾಕು. ಅದಾದಮೇಲೆ ಸ್ವಲ್ಪ ನಾನು ತುಪ್ಪವನ್ನು ಹಾಕಿ ಶಾವಿಗೆನ ಹುರಿತಾ ಇದ್ದೀನಿ. ಇದು ಬ್ರೌನ್ ಕಲರ್ ರೋಸ್ಟ್ ಆದರೆ ಸಾಕು. ಅದಾದಮೇಲೆ ಹಾಲು ಇಟ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಲೆಲ್ಲ ಕಾದಿದ್ಮೇಲೆ ಅದಾದಮೇಲೆ ಅದಕ್ಕೆ ಹುರಿದಿರೋ ಅಂಥ ರೋಸ್ಟ್ ಮಾಡಿರೋ ಅಂಥ ಶಾವಿಗೆನ ಹಾಕಿ ಅದಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ನಾನು ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ. 3 ವಿಷಲ್ ಆದಮೇಲೆ ಟೊಮೊಟೊ ಈ ಥರ ಬೆಂದಿರುತ್ತೆ, ಒಂದು ಪಾತ್ರೆಗೆ ತೊಗೊಂಡು ಇದನ್ನ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಮ್ಯಾಶ್ ಮಾಡಿರೋ ಅಂಥ ಪೇಸ್ಟನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡ್ವಲ್ಲ, ಅದಕ್ಕೆ ಮಂಗಳೂರು ಸೌತೆಕಾಯಿ ಅದೆಲ್ಲ ಹಾಕಿ ಬೇಯಿಸ್ಕೊಂಡ್ವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ಹುಳಿ ಪುಡಿ, ಇದು ಮನೇಲೇ ರೆಡಿ ಮಾಡಿರೋಂಥ ಹುಳಿ ಪುಡಿ, ಇದನ್ನು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಹಂಗೆ ಡೈರೆಕ್ಟಾಗಿ ಹಾಕಿದರೆ ಗಂಟಾಗುತ್ತೆ ಅಂತ ಹೇಳಿ ನೀರಲ್ಲಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ, ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಸಾರು ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗೆ ಕ್ವಿಕ್ಕಾಗಿ ರೆಡಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ಅದಾದಮೇಲೆ ಒಂದು ಕಡೆ ಅದನ್ನು ಕುದಿಯೋಕೆ ಇಟ್ಕೊಬಿಡೋಣ. ಸೊ ಅದಾದಮೇಲೆ ಪಾಯಸ ಕುದೀತಾ ಇತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತೊಗೋಬೋದು. ನಾನಿಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಾದಿರುವಂಥ ತುಪ್ಪಕ್ಕೆ ಸ್ವಲ್ಪ ಮತ್ತೆ ದ್ರಾಕ್ಷಿಯನ್ನು ಸೇರಿಸಿ ಒಟ್ಟಿಗೆ ಎರಡೂ ಮಿಕ್ಸ್ ಮಾಡಲ್ಲ, ನಾನು ಸಪ್ರೇಟ್ ಹಾಕ್ತೀನಿ. ಒಟ್ಟಿಗೆ ಹಾಕಿದರೆ ಏನಂತ ಹೇಳ್ತೀವಿ, ಗೋಡಂಬಿ ತುಂಬಾ ಫ್ರೈ ಆಗಿಬಿಡುತ್ತೆ, ಹಾಗೆ ಚೆನ್ನಾಗಿ ಅನಿಸಲ್ಲ, ಕಪ್ಪಗಾಗ್ಬಿಡುತ್ತೆ. ಸೊ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಶಾಲೋ ಫ್ರೈಯಲ್ಲಿ ಎರಡೂ ಕೂಡ ಫ್ರೈ ಆಗುತ್ತೆ. ಸೊ ಲಾಸ್ಟಲ್ಲಿ ಈ ಥರ ಹಾಕಿ ಈ ಥರ ಎಲ್ಲವನ್ನು ಕಲಿಸಿದ್ರೆ ಪಾಯಸ ರೆಡಿ ಆಯಿತು. ಎಷ್ಟು ನಿಮಿಷದಲ್ಲಿ ಬೇಗನೆ ಅದನ್ನು ರೆಡಿ ಮಾಡಿದೆ. ಅದಾದಮೇಲೆ ಸಾರು ಕೂಡ ರೆಡಿ ಮಾಡಿಬಿಟ್ಟೆ. ಸಾರು ಚೆನ್ನಾಗಿ ಕುದೀತಾ ಇದೆ. ಸೊ ಫಸ್ಟೇ ನಾನೆಲ್ಲ ಆ್ಯಡ್ ಮಾಡಿರೋದ್ರಿಂದ ಇದಕ್ಕೆ ಒಗ್ಗರಣೆ ಹಾಕಿದರೆ ಸಾಕು. ಈ ಥರ ಕುದೀತಾ ಇದೆ. ಇದೊಂದು ವಿಷಲ್ ಬೇಯಿಸ್ಕೊಂಡ್ಮೇಲೆ ಒಂದು 10 ಮಿನಿಟ್ಸ್ ಬೇಯಿಸಿದರೆ ಸಾಕು ಸಾರನ್ನ. ಅದಾದಮೇಲೆ ನಾನು ಒಗ್ಗರಣೆ ಮಾಡಿದ್ನಲ್ಲ, ಅದೇ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಕಾದ ನಂತರ ಬೆಳ್ಳುಳ್ಳಿ ಎಸಳುಗಳನ್ನು ಜಜ್ಜಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಂಗೆ ಡೈರೆಕ್ಟಾಗಿ ಹಾಕ್ಬೇಡಿ, ಸಿಡಿಯುತ್ತೆ. ಯಾವತ್ತಿದ್ರೂ ಬೆಳ್ಳುಳ್ಳಿನ ಒಗ್ಗರಣೆ ಹಾಕ್ಬೇಕಂತಂದರೆ ಅದನ್ನು ಜಜ್ಜಿನೇ ಒಗ್ಗರಣೆ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಹಿಂಗೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಿಂಗನ್ನು ಹಾಕ್ತಾಯಿಲ್ಲ. ಸೊ ಫ್ರೆಂಡ್ಸ್, ಹಿಂಗೆ ಆಗೋದ್ರಿಂದ ನಮ್ಮ ಡೈಜೆಷನ್ನು ಚೆನ್ನಾಗಾಗುತ್ತೆ. ಸೊ ಅಡುಗೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ಹಿಂಗನ್ನು ಬಳಸಿ. ಸೊ ಇಷ್ಟೆಲ್ಲ ಮಾಡ್ಕೊಂಡಾದಮೇಲೆ ಈ ಒಗ್ಗರಣೆನ ನಾವು ಕುದೀತಾ ಇರೋವಂಥ ಸಾಂಬಾರಿಗೆ ಡೈರೆಕ್ಟಾಗಿ ಹಾಕ್ಬಿಡೋಣ. ಒಗ್ಗರಣೆ ಹಾಕಿದರೆ ಸಾಂಬಾರು ರೆಡಿ. ಇದ್ರ ಜೊತೆಗೆ ನಾನು ಅನ್ನ ಕೂಡ ಮಾಡಿದೆ ಫ್ರೆಂಡ್ಸ್. ನಾನು 8:10 ನಿಮಗೆ ಗಡಿಯಾರನ ತೋರಿಸಿದ್ದೆ. ಸೊ ನೋಡಿ, ಇಲ್ಲಿ 9:15 ಆಗ್ತಾಯಿದೆ. 1 ಗಂಟೆಲಿ ಇಷ್ಟೆಲ್ಲ ನಾನು ರೆಡಿ ಮಾಡಾಯಿತು. ಸೊ ಫ್ರೆಂಡ್ಸ್, ಇದಾದಮೇಲೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ, ಹಪ್ಪಳ ಹಾಕೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಲಿಪಿ ಕೂಡ ರೆಡಿಯಾಗಿದ್ಲು. ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ನಾನು ಕೂಡ ಅವಳು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಾಗಿದ್ವಿ. ಹಾಗೆ ಎಲ್ಲರೂ ಬಂದರು, 10ಗೆ ಎಲ್ಲರೂ ಬಂದರು. ಹಾಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಮಾತಾಡಿದ್ದು ಸಾಕು ಅಂತ ಹೇಳ್ಬಿಟ್ಟು ಊಟ ಕೂರ್ಸೋಣ ಅಂತ ಬೇಗನೆ ನೋಡಿದೆ. ಬಟ್ ಆಮೇಲೆ ನಾವು ಯಾರೇ ಬಂದ್ರೂ ಯೂಶ್ವಲಿ ನಮ್ಮ ಮನೆಗೆ ಅಥವಾ ಯಾರು ನಿಮ್ಮ ಮನೆಗೆ ಫ್ರೆಂಡ್ಸ್ ಯಾರೇ ಬಂದ್ರೂ ಫಸ್ಟ್ ಅವ್ರಿಗೆ ನೀರು ಕೊಡೋದು ಒಂದು ಪದ್ಧತಿ ಇದೆ ಅಲ್ವಾ. ಸೊ ನಾನು ಅಷ್ಟೇ ನೀರನ್ನು ಕೊಟ್ಬಿಟ್ಟು, ತುಂಬ ವರ್ಷಗಳೇ ಆಗಿತ್ತು. ಇವರೆಲ್ಲ ನನ್ನ LKG UKG ಒಟ್ಟಿಗೆ ಅಪ್ ಟು 7 ತನಕ ಓದಿರೋ ಅಂಥ ಫ್ರೆಂಡ್ಸ್ಗಳು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದೇನು ಕೋಇನ್ಸಿಡೆನ್ಸ್ ಅಂತ ಹೇಳಿದ್ರೆ, ಅವ್ರು ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕು, ಟ್ರಿಪ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ನೇಟಿವ್ ಯಳಂದೂರಿಂದನೂ ಒಂದು ಶೃಂಗೇರಿ ದೇವಸ್ಥಾನಕ್ಕೆ ಹೊರಟಿದ್ರು. ಸೊ ಹಾಸನ ಮೇಲೆ ಹೋಗಬೇಕಲ್ವ. ಸೊ ಆದ ಕಾರಣ ಅವರು ಮೈಸೂರಿಗೆ ಬಂದಮೇಲೆ ಕಾಲ್ ಮಾಡಿದ್ದಾರೆ, ಹಿಂಗೆ ಬರ್ತಾಯಿದ್ದೀವಿ ಅಂತ. ಬಟ್ ಹೊರಗಡೆ ಸಿಗೋಕ್ಕಿಂತ ಮನೇಲೇ ಬಂದಾಗ ಅಮ್ಮ ಅಪ್ಪ ಎಲ್ಲರಿಗೂ ಇವ್ರ ಪರಿಚಯ. ಚಿಕ್ಕ ವಯಸ್ಸಿಂದ ನಾವೆಲ್ಲ ಒಟ್ಟಿಗೆ ಆಟಾಡಿದ್ದು ಬೆಳೆದಿದ್ದಲ್ವ. ಸೊ ಆದ ಕಾರಣ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಡಿನ್ನರ್ ಪ್ರಿಪೇರ್ ಮಾಡಿದ್ವಿ. ಸೊ ನೋಡಿದ್ರಲ್ಲ, ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲ ರೆಡಿ ಮಾಡಿದ್ದೆ. ನಾನೇ ಕೂಡ
ರೆಡಿ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ ಅಂತ ಊಟ ಮಾಡಿದ್ರು. ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತ ಹೇಳಿದರೆ, ಎಲ್ಲರೂ ಸ್ಟಾರ್ಟಿಂಗು ಸ್ವಲ್ಪ ನಾಚಿಕೆ ಮಾಡ್ಕೋತಾ ಇದ್ವಿ ಮಾತಾಡೋಕ್ಕೆ. ಬಟ್ ಸ್ವಲ್ಪ ಟೈಮ್ ಕಾಲ ಕಳೆದಂಗೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ವಿ. ಯಾಕಂದರೆ ಸ್ಟಾರ್ಟಿಂಗೆಲ್ಲ ನಾವು ಹೆಚ್ಚು ಕಮ್ಮಿ ಹಾಸನಿಗೆ ಬಂದ ಮೇಲಿಂದ ಇವ್ರು ಯಾರನ್ನೂ ನಾನು ಮೀಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಮದುವೆಗೂ ಕೂಡ ಇವ್ರು ಯಾರೂ ಬಂದಿರಲಿಲ್ಲ. ಸೊ ಹಂಗಾಗಿ ತುಂಬ ವರ್ಷಗಳೇ ಆಗಿತ್ತು ಮಾತಾಡಿ. ಆ್ಯಂಡ್ ಲಿಪಿಗಂತೂ ಎಲ್ಲರ ಕಂಡ್ರೂ ಇಷ್ಟ, ಹಂಗೆ ಲಿಪಿನ ಕಂಡ್ರೂ ಎಲ್ರಿಗೂ ಇಷ್ಟ, ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಇನ್ನೂ ಒಂದೇನಪ್ಪ ಈ ವ್ಲಾಗಲ್ಲಿ ಅಂತ ಹೇಳಿದ್ರೆ, ನೀವು ಈ ವ್ಲಾಗ್ನ ಮಿಸ್ ಮಾಡದೆ ಟಿಲ್ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸರ್ಪ್ರೈಸ್ ಕಾದಿತ್ತು, ನನಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಖುಷಿ ಆಯಿತು ನನಗೆ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡಿ. ನಾನು ಎಲ್ಲರನ್ನೂ ಇಂಟ್ರಡ್ಯೂಸ್ ಮಾಡ್ತೀನಿ ಈ ವ್ಲಾಗಲ್ಲಿ, ಯಾರ್ಯಾರ ಹೆಸರು ಅಂತ. ಆ್ಯಂಡ್ ವ್ಲಾಗ್ನ ಮಿಸ್ ಮಾಡದೆ ಟಿಲ್ ಎಂಡ್ ತನಕ ನೋಡಿ. ಸೊ ಅದಾದಮೇಲೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದ್ರು. ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಕೋಳಿ ಅಂಗಡಿ ಇಟ್ಟಿದ್ಯಾ ಅಂತ ಈ ತರ ಕಟ್ ಮಾಡೋದಾ? ಒಂದು ಚೂರು ಶೇಕ್ ಆಗ್ತಿದೆ ತಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ. ಫೋಟೋಗ್ರಾಫರ್ ಕರ್ಕ ಬಂದಿಲ್ವಾ ನಾವಿಲ್ಲಿ? ಸ್ನ್ಯಾಪ್ ಅಂತ ತೆಗೀನೀನು ನಂಗೆ ಕಳಿಸು. ವಿಡಿಯೋನೇ ಮಾಡ್ತಾ ಇರೋದು. ಬರಲ್ಲ, ಬಾರ ಈ ಕಡೆ. ಇದೆಲ್ಲ ಲಾಗೈತೆ ಬರುತ್ತೆ ಅಮ್ಮ ಹಂಗೆ ಮಾಡಮ್ಮ, ಬ್ಲಾಗ್ ಮಾಡಿ ಹಾಕಕ್ಕೇನೆ. ಬನ್ನಿ ಬನ್ನಿ ಬನ್ನಿ. ತೆಗಿತಾಡ್ಕೊಂಡು ನೀನು ನಿಂತ್ಕೊ. Happy birthday to you. Happy birthday to you. Happy birthday to you, Tanu. Happy birthday to you. Thank you. ಇದೇನು ಪಟಾಕಿ ತರ ತುಂಬ ಹಿಡಿತಾನೆ ಇದೆಯಲ್ಲ, ರಾಕೆಟ್ ತರ. ದೀಪಾವಳಿ ಲೇಟ್ ಆಗಿ ಕೊಟ್ಬಿಟ್ಟವನೆ. ನೀನು ನೋಡಿ ಹಿಂಗೆ ಕಟ್ ಮಾಡೋದು, ಕೋಳಿ ಕಟ್ ಮಾಡ್ತಾನಂತೆ. ಕಿಂಡಲ ರಿಯಾಲಿಟಿ. ಸಾರಿ, ಈ ಥರ ನೀನು ಕಿಂಡಲ್ ಮಾಡಿಬಿಟ್ಟು ನೀನು ನನ್ನ ಎಲ್ಲ ಕೇಕು ಪ್ರೋಟೀನ್. ನಮ್ಮ ಫೋಟೋ ತಗೊಂಡು ಮ್ಯಾಮ್. ಕೂಡ ಎಲ್ಲರಿಗೂ ಹೋಗ್ರಪ್ಪ. ಸ್ವಲ್ಪ ತಿನ್ಸು. ಥ್ಯಾಂಕ್ ಯು. ತಿನ್ಕೋ, ಇದನ್ನ ತಿನ್ಸು ಬರೋ. ಸ್ವಲ್ಪನೇ ಸಾಕಂತೆ. ಈ ಕಡೆ ಬಾ. ಅಲ್ಲಿ ಚೂರ್ ಚೂರ್ ಕಟ್ ಮಾಡ್ಕತಾನು. ಸ್ವಲ್ಪ ಸ್ವಲ್ಪನೇ. ನಾನು ತಿನ್ನಿಸ್ಬಿಡ್ತೀನಿ. ಕೊಡು ಬಾಯಿಗೆ. ಏ ಬಾರಪ್ಪ, ಫ್ರೆಂಡ್ಸ್ಗಳೆಲ್ಲ ನೀವು ಏನಕ್ಕೆ ನಾಚ್ಕತ್ತೀರಾ? ನಾವು ನಾಚ್ಕೋಬೇಕು ಆಕ್ಚುಲಿ, ಹುಡುಗರು ನಾಚ್ಕೋತಾರಪ್ಪ. ಹಂಗಾದ್ರೆ ಅವ್ನಿಗೆ ಹಾಸನೆಲ್ಲ ಹುಡುಗಿ ಹುಡುಕೋ. ಬೇಕಾಗಿ ಸ್ವಲ್ಪ ನೀರ ಬಿಡೋದ ಕ್ರೀಮ್ ಬರುತ್ತೆ ಬಿಡೋ. ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗಿದೆ ಇದರಲ್ಲಿ. ಅವ್ರಿಗೆ ಐಫೋನ್ ಅಲ್ವಾ ಅದಕ್ಕೆ. ಬನ್ನಿ ಬನ್ನಿ. ಚಿಕ್ಕು ಅಂತ ಈಗ ನಾವು ನೀನೇ ಕ್ರೀಮ್ ಕಟ್ ಮಾಡ್ತಾವಳೆ ಅಕ್ಕ. ಏನಕ್ಕ ನೀನು? ಕೊಡು ಕೊಡು ಬಾಯಿಗೆ.
ಚೆನ್ನಾಯ್ತಾ ಲಿಪಿ ಚೆನ್ನಾಗಾಯ್ತಾ ಬನ್ನಿ ನೀವು. ಬಾಯ್ ನಿಮ್ ಜೊತೆ ಫೋಟೋ ತಗೋ ನಿಂತ್ಕೋ ಥ್ಯಾಂಕ್ ಯು ಸೋ ಮಚ್. ಪ್ಲೇಟ್ಗೆ ಹಾಕ್ಕೊಡು ಒಂದೊಂದು ಕೇಕ್ ಖಾಲಿ ಮಾಡಿಸ್ಬಿಡು ಈಗಲೇ, ಮತ್ತೆ ಇದಾಗಲ್ಲ ಅದು. ಪೇಸ್ಟ್ರೀಸು ಪ್ಲೀಸು. ಅವರು ಶುಗರ್, ನಮ್ಮ ಅಜ್ಜಿ ಶುಗರ್, ನಮ್ಮ ಅಪ್ಪನ ಶುಗರು. ನೀನೇ ತಿಂದ್ಬಿಟ್ಟು ಫ್ರಿಜ್ ನಾಳೆಲ್ಲ ಕೇಕ್ಗಳು ಬರ್ತಾವಲ್ಲ, ನಾಳೆಲ್ಲ ಕಟ್ ಮಾಡಿಸ್ತಾನೆ ಇರ್ತಾರೆ ಇನ್ನು ಫ್ರೆಂಡ್ಸ್ಗಳು. ಇಲ್ಲ ತಗೊಳ್ಳಿ. ಫಸ್ಟ್ ಕೇಕ್ ನಮ್ದೆ. ಹಾಂ ಫಸ್ಟ್ ಮಮ್ಮಿ ಜೊತೆ ನಿಂತ್ಕೋ ಚಿನಿ ಯಾರು ತೆಗಿತಾರೆ ಇಲ್ಲಿ ಅದು ನೋಡಮ್ಮ ನೀಟಾಗಿ ಐತೆ ಅಮ್ಮ ಅಮ್ಮಂಗೇನು ಇದಾ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳಿ ಕರೆಕ್ಟಾಗಿ. ಅಲ್ಲಿ ನೋಡಿ ಚಿನ್ನಮ್ಮ ಇಲ್ಲಿ ಫೋಟೋ ತೆಗಿಸ್ಕೊಳ್ಳೋಣ. ಇದೊಂದು ನಿಜ ಅದೇ ಹೇಳ್ಬೇಕಣ ಇವಾಗ ಏನಾಯ್ತು ಅಂತ. ಮಾಡು ನೋಡಿಲ್ಲಿ ಎಲ್ಲರಿಗೂ ಗ್ರೂಪ್ ಅಲ್ಲಿ ಕಾಲ್ ಮಾಡ್ಬಿಡು. ಏನಕ್ಕೆ ಇಷ್ಟೊತ್ತಲ್ಲಿ ಮಾಡ್ತಾಳೆ ಅಂತ ಯಾರು ನೆಚ್ಚಿರೋ ಹ್ಯಾಪಿ ಬರ್ಡೇ ಟು ಮೀ ಅಂತ ಹೇಳು. ಹ್ಯಾಪಿ ಬರ್ಡೇ ಟು ಮೀ ಅಂತ ಹೇಳಂಗೆ. ಬೇಡ ಸುಮ್ಮನೆ. ಪಕ್ಕನೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೋಡಿ ಇಲ್ಲಿ ನನ್ನ ಫ್ರೆಂಡ್ ಬರ್ತಾರೆ ಅಂತ ಹೇಳಿದೆ. ದಿಸ್ ಈಸ್ ಪ್ರಕಾಶ್, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಇವರು ದೀಪು ಅಂತ, ಇವರು ಅಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ್ಯಂಡ್ ಇವ್ರು ಯಾರೋ ಗೊತ್ತಿಲ್ಲ, ಬಟ್ ಇವ್ರ ಹೆಸರು ಗೊತ್ತಿಲ್ಲ ನನಗೆ. ಇವರು ರೇವಂತ್ ಅಂತ, ಆ್ಯಂಡ್ ಇವರು ರಾಜ್ ಅಂತ. ರೇವಂತ್ ಅಂದ್ರೆ ಏನ್ ಹೇಳು ಮುಂದೆ ಅವೆಲ್ಲ ಹೇಳ್ಬಾರ್ದು. ರೇವಂತ್ ಏನಂತ ಅಲಿಯಾಸ್ ಕೋಳಿ. ಯಾಕೆ ಏನಂತ ಹೇಳ್ಬೇಕು? ಸ್ಟೂಡೆಂಟ್ ಇಲ್ಲಿ ಡ್ರೈವರ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳು. ಅಂಡ್ ಇವರು ರಾಜು ಅಂತ, ಆಯ್ ಮಾಡಿ. ಇವರು ದೀಪು ಅಂತ. ಓಕೆ, ಇವರು ಮನ್ವ ಅಂತ, ಆಯ್ ಮಾಡಿ. ಸೊ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಬರ್ತ್ಡೇ ದಿವಸ ಬಂದಿದ್ದಾರೆ. ವರ್ಷ ಸಿಗ್ತೀವಿ ಏನೋ. ತುಂಬ ಖುಷಿ ಆಯಿತು, ಕೇಕ್ ಕಟ್ ಮಾಡಿಸಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ದೆ. ಹಾಗೆ ನನ್ನ ಬರ್ತ್ಡೇ ದಿವಸ ಯಾರೆಲ್ಲ ನನಗೆ ಬಂದು ಕೇಕ್ ಕಟ್ ಮಾಡಿಸಿದ್ರು, ವಿಶಸ್ನ ಮಾಡಿದರು, ಹಾಗೆ ಯಾರೆಲ್ಲ ನನಗೆ ಬಂದು ಡೈರೆಕ್ಟಾಗಿ ವಿಶ್ ಮಾಡಿದರು ಅವ್ರದ್ದೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಹಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ನಿಮ್ಮ ಬ್ಲೆಸ್ಸಿಂಗ್ ಕೂಡ ನನಗಿರಬೇಕು, ಯಾಕಂದರೆ ನನ್ನ ಇವತ್ತಿನ ಹುಟ್ಟು ಹಬ್ಬ. ಸೊ ಈ ದಿನದಂದು ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಹಾಗೆ ನನ್ನ ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಕೀಪ್ ರಾಕಿಂಗ್, ಆಲ್ವೇಸ್ ಶೈನಿಂಗ್ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು, ಬಾಯ್.